ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂತ. ಅರಿಶಿನ ಶಾಸ್ತ್ರಕ್ಕೆ ಮೆಹಂದಿ ಹಾಕ್ಸ್ಕೊತಾ ಇದ್ದೀನಿ. ಮೆಹಂದಿ ಹಾಕ್ತಾ ಇರೋದು ಮಧು ಮತ್ತು ನನ್ನ ಮಗ ಕುತ್ಕೊಂಡು ನೋಡ್ತಾ ಇದ್ದ. ನಾನಿರೋದು ಲಕ್ಷ್ಮಿ ಮನೆಗೆ ಬಂದು ಮೆಹಂದಿ ಹಾಕ್ಸ್ಕೊತಾ ಇದ್ದೆ. ಅಲ್ಲೇ ಹೊರಗಡೆ ಕೂತ್ಕೊಂಡು ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂದ್ಕೊಂಡೆ. ಅವರು ಬೇಡ ಬನ್ನಿ ಬಿಗ್ ಬಾಸ್ ನೋಡಿಕೊಂಡು ಹಾಗೆ ಮೆಹಂದಿ ಹಾಕ್ಸ್ಕೊಳ್ಳಿರಂತೆ ಅಂದ್ಬಿಟ್ಟು ಕೂಗಿದ್ರು. ಅವ್ರ ಮನೆಯಲ್ಲಿ ಹೋಗಿ ಕೂತ್ಕೊಂಡು ಮೆಹಂದಿ ಹಾಕ್ಸ್ಕೊತಾ ಇದ್ದೀವಿ. ಚೆನ್ನಾಗಿ ಆಗ್ತಾಯಿದೆ ಮಧು ಮೆಹಂದಿ. ಈ ಥರ ಹಾಕಿದ್ರು, ಎರಡು ಕೈಗೂ ಒಂದೇ ಡಿಸೈನಲ್ಲಿ ಚೆನ್ನಾಗಿ ಬಂತು. ಮಾರನೇ ದಿನ ಅರಿಶಿನ ಶಾಸ್ತ್ರಕ್ಕೆ ಹೋದ್ವಿ. ನಮ್ಮ ತಮ್ಮನ ಮನೆಗೆ ಬಂದಿದ್ದೀವಿ ನೋಡಿ. ಎಲ್ಲ ಕುಂತಿದ್ರು. ಮದುವೆ ಹುಡುಗ ಅಲ್ಲೇ ಕುಂತಿದ್ದಾನೆ. ನಮ್ಮ ಚಿಕ್ಕಪ್ಪಂದಿರು, ನಮ್ಮ ಭಾವ, ನನ್ನ ಮಗ, ನಮ್ಮ ಚಿಕ್ಕಪ್ಪನ ಮಗ ಎಲ್ಲ ಇಲ್ಲೇ ಕುಂತಿದ್ದಾರೆ. ಇವರು ಮದುವೆ ಗಂಡೋರಪ್ಪ. ಯಾಕೆ ಇಷ್ಟು ಲೇಟಾಗಿ ಬಂದೆ ಅಂತ ಕೇಳ್ತಾಯಿದ್ರು. ಬನ್ನಿ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಶರಣ್ಯ, ರಿಷಿಕಾ, ಸ್ಮೈಲ್ ಪ್ಲೀಸ್, ಸ್ಮೈಲ್. ಆಂಟಿಗೆ ನೈಟಿ ನಾನೇ ಲೇಟು ಅಂದರೆ ನಮ್ಮ ಅಕ್ಕ ಇನ್ನೂ ಲೇಟಾಗಿ ಬಂದರು. ಆಮೇಲೆ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಇದ್ದರು. ಮತ್ತು ನಮ್ಮ ಕಡೆ ಅರಿಶಿನ ಶಾಸ್ತ್ರ ಮತ್ತು ಈ ಮಾಂಗಲ್ಯ ತಾಳಿ ಎಲ್ಲ ರೆಡಿ ಮಾಡ್ಕೊಬೇಕಲ್ವ. ಇಲ್ಲಿ ನಮ್ಮ ಅತ್ತೆ ಕೂತಿದ್ದಾರೆ. ಬನ್ನಿ ಅವ್ರ ಕಡೆ ವಿಡಿಯೋ ತೋರಿಸ್ತೀನಿ. ಹೇಗೆ ತಾಳಿ ಮತ್ತು ದಾರಕ್ಕೆ ಹೇಗೆ ಮಾಂಗಲ್ಯ ಪೋಣಿಸ್ತಾರೆ ಅನ್ನೋದು ನಮ್ಮ ಕಡೆ ಇದೇ ಥರ ಶಾಸ್ತ್ರ ಇರುತ್ತೆ. ನಮ್ಮ ಚಿಕ್ಕಮ್ಮ ರೆಡಿಯಾಗಿ ಬಂದರು. ಇನ್ನು ಶಾಸ್ತ್ರ ಅಂದರೆ ಎಲ್ಲ ರೆಡಿ ಮಾಡ್ಕೊಬೇಕಲ್ವ. ನೋಡಿ ಇಟ್ಕೊಂಡು ಅರಿಶಿನ ದಾರ ರೆಡಿ ಮಾಡಿಕೊಂಡು ನಾವು ತಂದಿರೋ ತಾಳಿನ ಅರಿಶಿನ ದಾರಕ್ಕೆ ಆ ಕಡೆ 3 ಗಂಟೆ ಈ ಕಡೆ 3 ಗಂಟೆ ರೆಡಿ ಮಾಡ್ತಾ ಇದ್ದಾರೆ. ಕೈ ಕೊಡೆ ಆಯ್ತು. ನೋಡಿ 2 ತಾಳಿ ರೆಡಿ ಮಾಡಿದ್ರು. ನಮ್ಮ ಕಡೆ 2, ಗಂಡನ ಮನೆ ಕಡೆಯಿಂದ 2 ತಾಳಿ ಕೊಡಬೇಕು. ಅಮ್ಮನ ಮನೆಯದು ಲಕ್ಷ್ಮಿ ತಾಳಿ. ಒಟ್ಟು 3 ತಾಳಿ ಇರುತ್ತೆ ನೋಡಿ. 2 ತಾಳಿನೂ ರೆಡಿ ಮಾಡಿದ್ರು. ಈ ಥರ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿಂದ ಪೂಜೆ ಮಾಡಿಕೊಂಡು ಮತ್ತು ಗಂಡು ಮತ್ತು ಹೆಣ್ಣಿಗೆ ಏನೇನು ಬಟ್ಟೆ ತಂದಿರ್ತೀವೋ ಧಾರೆ ಸೀರೆ ಎಲ್ಲ ಇಟ್ಟು ಮಾಂಗಲ್ಯ ಇಟ್ಟು ಮನೇಲಿ ಪೂಜೆ ಮಾಡಿ ಆಮೇಲೆ ಇರುತ್ತೆ. ನಮ್ಮ ಕಡೆ ಅದೇ ಹೇಳಿಲ್ವಾ, ಶಾಸ್ತ್ರ ಅಂದರೆ ತುಂಬ ಇದೆ. ಈ ಥರ ಎಲ್ಲ ಬರ್ತಾನೇ ಇದ್ರು ರಿಲೇಟಿವ್ಸಿನು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗೊತ್ತಾ. ಅರಿಶಿನ ಶಾಸ್ತ್ರಕ್ಕೆ ಈ ಥರ ಡೆಕೋರೇಷನ್ ಮಾಡಿದರು. ಮೇಲೆ ಇನ್ನೊಂದು
ಅರಿಶಿನ ಶಾಸ್ತ್ರ ಆದಮೇಲೆ ಸ್ನಾನ ಮಾಡಿಸ್ಬೇಕಲ್ಲ ಗಂಡಿಗೆ, ಅಲ್ಲೂ ಒಂಥರ ಡೆಕೋರೇಷನ್ ಮಾಡಿದರು. ಅಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದೆಲ್ಲ ಪೂಜೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ.